ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಕಾತ್ಯಾಯನ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾತ್ಯಾಯನ ಮಹರ್ಷಿಯು ಹೇಗೆ ಅಂದರೆ ಅವ್ರದ್ದೇನು ಗೊತ್ತಾ, 3 ವಂಶ ಚರಿತ್ರೆಗಳಲ್ಲಿ ಅವ್ರ ಹೆಸರು ಕೇಳಿಸುತ್ತೆ. ಕಾತ್ಯಾಯನ ವಿಶ್ವಾಮಿತ್ರ ಮಹರ್ಷಿ ವಂಶಜ ಅಂತ ಒಂದು ಕಡೆ ಹೇಳಿದ್ರೆ, ಗೋಭಿನನೆಂಬ ಋಷಿಯ ಪುತ್ರ ಅಂತಲೂ ಒಂದು ಕಡೆ ಇದೆ. ಇನ್ನೊಂದು ಕಥವಂಶದಲ್ಲಿ ಜನಿಸಿರ್ತಕ್ಕಂಥವನು ಸೋಮದತ್ತನ ಮಗ, ಅಂದರೆ ಸೋಮದತ್ತನ ಆ ಬ್ರಾಹ್ಮಣನ, ಸೋಮದತ್ತ ಅನ್ನೋ ಬ್ರಾಹ್ಮಣನಿಗೆ ವಸುದತ್ತ ಅನ್ನೋಳ ಹೆಂಡತಿಯ ಗರ್ಭದಲ್ಲಿ ಹುಟ್ಟಿದವನು ಕಾತ್ಯಾಯನ ಅಂತಲೂ ಕೂಡ ಇದೆ. ಇನ್ನು ಇವನೇ ವರರುಚಿ ಅನ್ನೋ ಹೆಸರಿನಲ್ಲಿ ಖ್ಯಾತಿ ಗಳಿಸಿರ್ತಕ್ಕಂತಹ ಮಹಾಕವಿ ಅನ್ನೋದು ಕೂಡ ಕೇಳಿಬರುತ್ತೆ. ಹೀಗೆ ಅವ್ರ ಬಗ್ಗೆ ಸುಮಾರು ಕಡೆ ಉಲ್ಲೇಖ ಇದೆ. ಕಾತ್ಯಾಯನ ಮಹರ್ಷಿ ಮಂತ್ರದ್ರಷ್ಟನಾಗಿರ್ತಾನೆ, ಧರ್ಮಶಾಸ್ತ್ರಗಳ ರಚಿಸಿದ ಮಹಾಕಾವ್ಯಕರ್ತನಾಗಿರ್ತಾನೆ. ಪಾಣಿನಿಯ ವ್ಯಾಕರಣವನ್ನು ನವೀಕರಣ ಮಾಡಿರ್ತಕ್ಕಂತಹ ಲಿಪಿಕಾರ ಅನ್ನೋ ಹೆಸರಿನಲ್ಲಿ ಕೂಡ ಅವನು ಪ್ರಖ್ಯಾತಿಯನ್ನು ಹೊಂದುತ್ತಾನೆ. ಈ 3 ಜನರು ಒಬ್ಬರೇ ಆಗಿರಲು ಸತ್ಯವೇ ಅಥವಾ ಒಂದೇ ಹೆಸರಿನಲ್ಲಿರ್ತಕ್ಕಂತಹ ವಿಭಿನ್ನ ವ್ಯಕ್ತಿಗಳೇ ಅನ್ನೋದು ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ. ಇನ್ನು ಸ್ಕಾಂದ ಪುರಾಣದ ಉತ್ತರಖಂಡದಲ್ಲಿ ಬುಧ ಕವಚ ಸ್ತೋತ್ರ ಮಹಾಮಂತ್ರ ದ್ರಷ್ಟ ಕಾತ್ಯಾಯನ ಮಹರ್ಷಿ ಅಂತ ಉಲ್ಲೇಖ ಬಂದಿದೆ. ಕಾತ್ಯಾಯನ ಸ್ಮೃತಿಯಲ್ಲೂ ಕೂಡ ಗೋಭಿಲ ಪ್ರೋಕ್ತ ಅಂತ ನಿರೂಪಿಸಲ್ಪಟ್ಟಿದೆ. ಕಾತ್ಯಾಯನ ಮಹರ್ಷಿ ವಾಕ್ಯಕಾರನಾಗಿರ್ತಕ್ಕಂಥ ವರರುಚಿಯೇ ಎಂಬುದಾಗಿ ಕಥಾಸರಿತ್ ಸಾಗರದಲ್ಲಿದೆ. ಹೀಗೆ ಅವನ ಆ ಮಹರ್ಷಿಯ ವೃತ್ತಾಂತ ಪ್ರಚಲಿತವಾಗಿದೆ. ಹಿಂದೆ ಪುಷ್ಪದಂತ ಅಂತಕ್ಕಂತಹ ಒಬ್ಬ ಮಹನೀಯ ಪಾರ್ವತಿ ಪರಮೇಶ್ವರನ್ನ ಅತ್ಯಂತ ಭಯಭಕ್ತಿ ಶ್ರದ್ಧೆಗಳಿಂದ ಪೂಜಿಸ್ತಾ ಇರ್ತಾನೆ. ಕಾಲಕ್ರಮದಲ್ಲಿ ಇವನು ಶಿವಭಕ್ತರಲ್ಲಿ ಅಗ್ರೇಸರನಾಗಿ ಪರಮೇಶ್ವರನ ಪ್ರೀತಿಗೆ ಪಾತ್ರನಾಗ್ತಾನೆ. ಆದರೆ ವಿಧಿವಶದಿಂದ ಜಗದಂಬೆಯ ಶಾಪಕ್ಕೆ ಗುರಿಯಾಗಿ ಭೂಲೋಕದಲ್ಲಿ ಮಾನವನಾಗಿ ಜನಿಸಬೇಕಾಗತ್ತೆ. ಶಿವನಿಗೆ ಇವನ ಮೇಲೆ ಕನಿಕರ ಉಂಟಾಗತ್ತೆ. ಪುಷ್ಪದಂತ, ನೀನು ಚಿಂತಿಸ್ತಕ್ಕಂತಹ ಅಗತ್ಯ ಇಲ್ಲ. ಉತ್ತಮರ ಕೋಪ ಹಾಗೂ ಅನುಗ್ರಹಗಳು ಎರಡರಲ್ಲೂ ಕೂಡ ಲೋಕಹಿತವೇ ಅಡಗಿರುತ್ತೆ. ನೀನು ಕಾತ್ಯಾಯನ ಹಾಗೂ ವರರುಚಿ ಎಂಬ ಹೆಸರುಗಳಿಂದ ಓರ್ವ ವಿಪ್ರಶ್ರೇಷ್ಠನ ಧರ್ಮಪತ್ನಿಯ ಗರ್ಭಾಂಬುದಿಯಲ್ಲಿ ಜನ್ಮ ತಾಳ್ತೀಯ. ಶಾಸ್ತ್ರಕರ್ತನಾಗಿ ಲೋಕಹಿತವನ್ನುಂಟು ಮಾಡಿದ ನಂತರ ನನ್ನ ಅಂಶೀಯ ದೇಹವನ್ನು ನೀಡಿ ನಿನ್ನ ಶಾಪವನ್ನು ತೊಲಗಿಸುತ್ತೇನೆ. ತರುವಾಯ ನೀನು ನನ್ನ ಸನ್ನಿಧಿಯನ್ನು ಹೊಂದಲಿಕ್ಕೆ ಅರ್ಹನಾಗ್ತೀಯಾ, ವಿಷಾದಿಸಬೇಡ ಅಂತ ಹೇಳಿ ಭೂಲೋಕದಲ್ಲಿ ಪವಿತ್ರ ಬ್ರಾಹ್ಮಣ ವಂಶದಲ್ಲಿ ಜನಿಸಲಿಕ್ಕೆ ಅನುಜ್ಞೆಯನ್ನು ನೀಡುತ್ತಾನೆ. ಪುಷ್ಪದಂತ ಶಿವಚರಣಗಳಲ್ಲಿ ನಮಿಸಿ, ಮಹಾದೇವ, ನಿನ್ನ ಪದಭಕ್ತಿಯೊಂದಿದ್ದರೆ ಸಾಕು, ಎಷ್ಟು ಜನ್ಮಗಳಾದರೂ ಕೂಡ ನಾನು ಹುಟ್ಟು ಬರಲಿಕ್ಕೆ ರೆಡಿ ಇದ್ದೀನಿ, ನನಗೆ ದಯೆ ತೋರು ಅಂತ ಹೇಳಿದಾಗ ಶಿವ ಅದೃಶ್ಯನಾಗ್ತಾನೆ. ಆಗ ಭಾರತ ದೇಶದಲ್ಲಿ ಕೌಶಾಂಬಿ ಅಂತಕ್ಕಂಥ ಒಂದು ನಗರ ಇತ್ತು. ಆ ನಗರದಲ್ಲಿ ಒಂದು ಪವಿತ್ರವಾದ ಬ್ರಾಹ್ಮಣರ ಅಗ್ರಹಾರ ಇತ್ತು. ಅಲ್ಲಿ ಕಥವಂಶನಾಗಿರ್ತಕ್ಕಂತಹ ಸೋಮದತ್ತನೆಂಬ ತಪೋಧನ ಇದ್ದ. ಅನವರತವೂ ಕೃತಗಳನ್ನು ಮಾಡ್ತಿದ್ದ ಕಾರಣ ಅವನನ್ನು ಅಗ್ನಿಶಿಖ ಅಂತ ಕರೀತಾಯಿದ್ರು. 4 ವೇದಗಳನ್ನು ಪರಿಪೂರ್ಣವಾಗಿ ಅಭ್ಯಾಸ ಮಾಡಿ ರುಜುಮಾರ್ಗದಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಆ ದೇಶವನ್ನು ಆಳುತ್ತಿದ್ದ ರಾಜನು ಈ ಬ್ರಾಹ್ಮಣನನ್ನು ದೈವ ಸಮಾನ ಅಂತ ಗೌರವಿಸ್ತಾ ಇರ್ತಾನೆ. ಶಿವ ಭಕ್ತಿ ನಿರತನಾಗಿರ್ತಕ್ಕಂತಹ ಸೋಮದತ್ತ ಕಾಲಕ್ರಮದಲ್ಲಿ ವಸುದತ್ತ ಅನ್ನೋ ಕನ್ಯಾರತ್ನವನ್ನು ಮದುವೆ ಮಾಡ್ಕೊಳ್ತಾನೆ. ಆ ಪುಣ್ಯರತ್ನಗಳ ದಾಂಪತ್ಯ ಜೀವನದಲ್ಲಿ ಸುಮಾರು 16 ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗಲಿಲ್ಲ. ಓರ್ವ ಸುಪುತ್ರನನ್ನು ಪಡಿಬೇಕು ಅನ್ನೋ ಆಸೆಯಿಂದ ಅವರು ಅನೇಕ ವ್ರತಗಳನ್ನು ಮಾಡ್ತಾರೆ, ಅನೇಕ ಉಪವಾಸಗಳನ್ನು ಮಾಡ್ತಾರೆ. ಹೀಗಿರಬೇಕಾದ್ರೆ ಅಂಬೆಯ ಶಾಪಕ್ಕೆ ಈಡಾಗಿರ್ತಕ್ಕಂಥ ಪುಷ್ಪದಂತ ಈಶ್ವರನ ಇಚ್ಛೆಯಂತೆ ವಸುದತ್ತಳ ಗರ್ಭವನ್ನು ಪ್ರವೇಶಿಸ್ತಾನೆ. 9 ತಿಂಗಳು ಕಳೆದ ನಂತರ ಶುಕ್ಲ ಪಕ್ಷದ ಚಂದ್ರನಂತೆ ಒಬ್ಬ ಮಗು ಹುಟ್ಟುತ್ತೆ, ಗಂಡು ಮಗು. ಅವರಿಗೆ ತುಂಬ ಖುಷಿಯಾಗಿಬಿಡುತ್ತೆ ದಂಪತಿಗಳಿಗೆ. ಅದಕ್ಕೆ ನಾಮಕರಣ ಎಲ್ಲ ಮಾಡ್ತಾರೆ. ಕಥವಂಶದಲ್ಲಿ ಜನಿಸಿದಿಂದ ಆ ಹುಡುಗನಿಗೆ ಕಾತ್ಯಾಯನ ಅನ್ನೋ ಹೆಸರಿಟ್ಟು ಬಹಳ ಲಾಲನೆಯಿಂದ ಸಾಕ್ತಾರೆ. ಹುಟ್ಟಿದ ದಿನದಿಂದಲೂ ಅವನು ಬಹಳ ತೇಜಸ್ವಿಯಾಗಿರ್ತಾನೆ. ಇವನ ತೇಜಸ್ಸನ್ನು ನೋಡಿದವರೆಲ್ಲರೂ ಕೂಡ ಈ ಮಗನನ್ನು ವರರುಚಿ ಅಂತಲೂ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ, ಏನೇನು ನಾನು 3 ವಂಶದ ಹೆಸರು ಹೇಳೋದು ಅಷ್ಟೂ ಕೂಡ ಇವನೊಬ್ಬನೇ ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಬೇಕಾಗತ್ತೆ. ಇವನ ತೇಜಸ್ಸನ್ನು ನೋಡಿದವರೆಲ್ಲರೂ ವರರುಚಿ ಅಂತ ಕರೀತಾರಲ್ಲ. ಆಕಾಶವಾಣಿ ಕೂಡ ಬಹಳ ಖುಷಿಯಿಂದ ಈ ಬಾಲಕನು ಮಹಾಜ್ಞಾನಿಯಾಗ್ತಾನೆ,
ವರ್ಷನೆಂಬ ಮಹರ್ಷಿ ಶಿಷ್ಯನಾಗಿ ವ್ಯಾಕರಣಶಾಸ್ತ್ರವನ್ನು ಅಭಿವೃದ್ಧಿ ಮಾಡ್ತಾನೆ, ಮತ್ತು ಕಾತ್ಯಾಯನ ವರರುಚಿ ಎಂಬ ನಾಮಗಳಿಂದ ಪ್ರಖ್ಯಾತಿ ಗಳಿಸ್ತಾನೆ ಅಂತ ಕೂಡ ಆಕಾಶವಾಣಿ ಹೇಳುತ್ತೆ. ಆಯಿತು, ಮಗುವಿಗೆ 5 ವರ್ಷ ಆಯಿತು. ದೇಹದ ಅನಾರೋಗ್ಯದ ಕಾರಣ ಸೋಮದತ್ತ ಸತ್ತೋಗ್ಬಿಡ್ತಾನೆ. ಅವನ ಪ್ರಿಯ ಪುತ್ರನ ಉನ್ನತಿಯನ್ನು ಕಾಣುವಂಥ ಭಾಗ್ಯ ಪಾಪ ಅವನಿಗಿಲ್ಲದಾಯಿತು. ಪುತ್ರ, ದಾರ, ಧನ ಸಂಪತ್ತುಗಳ ವಿಷಯದಲ್ಲಿ ವ್ಯರ್ಥವಾದ ಆಸೆಗಳನ್ನು ಇಟ್ಟುಕೊಂಡ್ರೆ ಗಾಳಿ ಗೋಪುರಗಳನ್ನು ನಿರ್ಮಿಸಿದಷ್ಟೇ ವಿಧಿ ಇವನೆಂಥ ಅವಿವೇಕಿ ಅಂತ ಮಂಕುಬೂದಿಯನ್ನು ನಡಿಸಿ ಅವನನ್ನು ಇಹಲೋಕದಿಂದ ಕೊಂಡೊಯ್ಯುತ್ತೆ ಅಲ್ವಾ. ಹಾಗಾಗಿ ವಿಧಿಯಾಟವನ್ನು ಯಾರು ತಾನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ. ಸರಿ, ವಸುದತ್ತಳು ಪತಿಯ ಮರಣ ದುಃಖವನ್ನು ಸಹಿಸಿಕೊಂಡು ಆ ಪುಟ್ಟ ಮಗುವನ್ನು ಸಾಕ್ತಾ ಸಾಕ್ತಾ ಕಾಲ ಕಳೀತಿರ್ತಾಳೆ. ಆ ಮಗುಗೆ ಉಪನಯನ ಮಾಡುವಂತಹ ಕಾಲ ಬರುತ್ತೆ. ಆದರೆ ಆಕಾಶವಾಣಿ ನುಡಿದಂತೆ ವರ್ಷನೆಂಬ ಗುರುವು ಎಲ್ಲಿರುವವನು, ಅವನು ಯಾರೋ, ಅವನ ಆಗಮನ ಎಂಥೋ ಅಂತ ಒಂದೂ ಗೊತ್ತಾಗದೆ ಮಗನನ್ನು ತನ್ನ ಬಳಿಲೇ ಇಟ್ಕೊಳ್ತಾಳೆ. ಆ ಕಾಲದಲ್ಲಿ ವೇತಸ್ವೆಂಬ ಊರಿನಲ್ಲಿ ದೇವಸ್ವಾಮಿ, ಕರಂಭ ಅಂತ ಇಬ್ಬರು ಸಹೋದರರಿರ್ತಾರೆ. ಅವರು ಮಹಾವಿದ್ವಾಂಸರಾಗಿರ್ತಾರೆ. ನಂತರ ದೇವಸ್ವಾಮಿಗೆ ಇಂದ್ರದತ್ತ, ಕರಂಭನಿಗೆ ವ್ಯಾಡಿ ಎಂಬ ಮಕ್ಕಳು ಹುಟ್ಟುತ್ತಾರೆ. ಕರಂಭ ಹೋಗ್ಬಿಡ್ತಾನೆ. ಅವನ ತಮ್ಮನ ಒಂದು ವಿಯೋಗವನ್ನು ಸಹಿಸಲಾಗದೆ ಅಣ್ಣ ದೇವಸ್ವಾಮಿಯು ಕೂಡ ಯೋಗ ಮಾರ್ಗದಲ್ಲಿ ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ಆ ಅಣ್ಣ ತಮ್ಮಂದಿರ ಪತ್ನಿಯರು ಸಹಗಮನ ಮಾಡ್ತಾರೆ. ಆ ಮಕ್ಕಳು ಅನಾಥರಾಗ್ಬಿಡ್ತಾರೆ. ತಮ್ಮ ತಂದೆಯರಂತೆಯೇ ತಾವಿಬ್ಬರು ಮಹಾಪಂಡಿತರಾಗಬೇಕು ಅನ್ನೋ ಸಂಕಲ್ಪ ತಳೆದುಕೊಂಡು ಕುಮಾರಸ್ವಾಮಿಯನ್ನು ಕುರಿತು ಕಠೋರ ತಪಸ್ಸನ್ನು ಮಾಡ್ತಾರೆ. ಷಣ್ಮುಖ ಪ್ರತ್ಯಕ್ಷನಾಗಿ ಆ ಮಕ್ಕಳನ್ನು ಹರಿಸಿ, ನೀವಿಬ್ಬರು ಪಾಟಲೀಪುರ ಎಂಬ ಊರಿಗೆ ಹೋಗ್ರಿ, ಅಲ್ಲಿ ವರ್ಷನೆಂಬ ಗುರುವಿನಿಂದ ನಿಮಗೆ ಸಕಲ ವಿದ್ಯೆಗಳು ಲಭ್ಯವಾಗುತ್ತೆ ಅಂತ ಹೇಳಿ ಅದೃಶ್ಯನಾಗ್ತಾನೆ. ಸರಿ, ಆ 2 ಮಕ್ಕಳು ಪಾಟಲಿಪುತ್ರವನ್ನು ಹೋಗಿ ಅಲ್ಲಿ ವರ್ಷನೆಂಬ ಉಪಾಧ್ಯಾಯನ ಕುರಿತು ಎಲ್ಲರನ್ನೂ ಕೇಳಿದಾಗ ಎಲ್ಲರೂ ವರ್ಷನೆಂಬ ಉಪಾಧ್ಯಾಯನು ಯಾರೋ ನಮಗೆ ಗೊತ್ತಿಲ್ಲ, ಆದರೆ ವರ್ಷನೆಂಬ ಮೂರ್ಖನು ಮಾತ್ರ ನಮ್ಮ ಊರಲ್ಲಿದ್ದಾನೆ ಅಂತ ಹೇಳ್ತಾರೆ. ಆಗ ಈ ಬಾಲಕರು ಮೂರ್ಖನೋ ಜ್ಞಾನಿಯೋ ಯಾರಾದರಾಗಲಿ ಅವನ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅಲ್ಲಿ ಒಂದು ಮೂರ್ಖಲು ಗುಡಿಸ್ಲು ಒಂದನ್ನು ತೋರಿಸ್ತಾರೆ. ಸರಿ, ಆ ಹುಡುಗರಿಬ್ಬರು ಆ ಗುಡಿಸ್ಲೊಳಗಡೆ ಹೋಗಿ ವರ್ಷನ ಪತ್ನಿಯನ್ನು ನೋಡಿ, ಅಮ್ಮ ವರ್ಷೋಪಾಧ್ಯಾಯರ ಮನೆಯೇ ಇದು ಅಂತ ಕೇಳ್ತಾರೆ. ಆಗ ಹೆಂಗಸು ಹೇಳ್ತಾಳೆ ಹೌದು ಅಂತ. ಇವ್ರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ತಮ್ಮ ವೃತ್ತಾಂತವನ್ನೆಲ್ಲ ಹೇಳ್ಕೊಳ್ತಾರೆ. ಹಾಗೆ ಪೂರ್ವಜನರು ವರ್ಷನ ಮೂರ್ಖ ಅಂತ ಹೇಳಿದ್ರು ಅನ್ನೂ ಹೇಳ್ತಾರೆ. ಏನು ಕಾರಣ ತಾಯಿ ಅಂತ ಕೇಳಿದಾಗ ಆ ಹೆಂಡತಿ, ಆ ಸಾಧ್ವಿ ಹೇಳ್ತಾಳೆ, ಮಕ್ಕಳ್ರ ಕೇಳಿ, ಧರ್ಮಾತ್ಮನಾದ ನಂದನೆಂಬ ರಾಜ ಪರಿಪಾಲಿಸುತ್ತಿದ್ದ ಪಾಟಲಿಪುತ್ರವೆಂಬ ರಾಜಧಾನಿಗೆ ಸೇರಿದ ಈ ಅಗ್ರಹಾರದಲ್ಲಿ ಶಂಕರಸ್ವಾಮಿ ಅಂತ ಬ್ರಾಹ್ಮಣೋತ್ತಮ ಇದ್ದರು. ಅವರೇ ನಮ್ಮ ಮಾವನವರು. ಅವರಿಗೆ ವರ್ಷ, ಉಪವರ್ಷನೆಂಬ 2 ಪುತ್ರರು. ಅವರಲ್ಲಿ ಹಿರಿಯ ಪುತ್ರನಾದ ವರ್ಷನೇ ನನ್ನ ಗಂಡ, ನನ್ನ ಮೈದುನನಾದ ಉಪವರ್ಷ ಮಹಾವಿದ್ವಾಂಸ, ನನ್ನ ಪತಿಯಾದರೋ ದಡ್ಡ. ವಿಧಿಯ ಲಿಖಿತ ಅಂತ ನಾನು ಅಂದ್ಕೊಂಡ್ಬಿಟ್ಟು ನನ್ನ ಪತಿಯನ್ನು ಭಗವಂತನೆಂದೇ ಭಾವಿಸಿ ನಾನು ಅವನನ್ನು ಸೇವಿಸ್ತಾ ಇದ್ದೆ. ಉಪವರ್ಷನಿಗೂ ಮದುವೆ ಆಯಿತು. ನಮ್ಮ ದೈನ್ಯತೆಯನ್ನು ನೋಡಲಾರ್ದ ಉಪವರ್ಷ ನಮ್ಮ ಪೋಷಣೆಯನ್ನು ಮಾಡ್ತಿದ್ದ. ಆದರೆ ಅವನ ಸತಿಗೆ ಅದು ಇಷ್ಟ ಆಗಲಿಲ್ಲ. ಈ ರೀತಿಯಾಗಿ 12 ವರ್ಷ ಆದಮೇಲೆ ಉಪವರ್ಷನ ಪತ್ನಿ ಪದೇ ಪದೇ ನಮ್ಮಿಬ್ಬರನ್ನ ಹೀಯಾಳಿಸ್ತಾ ಇದ್ಲು. ಅವಳ ತೆಗಳಿಕೆಯ ಮಾತುಗಳನ್ನು ಸಹಿಸಲಾರ್ದೆ ನಾನು ನನ್ನ ಪತಿಯನ್ನು ನಿಂದಿಸ್ತಾ ಇದ್ದೆ. ನಂತರ ಪಶ್ಚಾತ್ತಾಪಳಾಗಿ ಕ್ಷಮಿಸಿ ಅಂತಲೂ ಕೇಳಿಕೊಂಡೆ. ಕೀಳರಿಮೆಯಿಂದ ನೊಂದ ನನ್ನ ಪತಿ ಕೇಳದೆ ಹಿಮಗಿರಿಗೆ ತೆರಳಿ ಪರಶಿವನನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾರೆ. ಪತಿಯ ವಿಯೋಗವೆಂಬ ದುಃಖದಲ್ಲಿ ಪರಿತಪ್ತಲಾದ ನನ್ನ ಮೈದುನ ಸಾಂತ್ವನದ ಮಾತುಗಳನ್ನು ಸಂತೈಸ್ತಾ ಇದ್ದಾನೆ. ಈ ರೀತಿ 5 ವರ್ಷಗಳು ಕಳಿತು ನನ್ನ ಪತಿ ಮರಳಿ ಬಿಡುತ್ತಾರೆ. ತಮ್ಮನೂ ಹಾಗೂ ಅವನ ಪತ್ನಿ ನನ್ನ ಪತಿಯನ್ನು ಆದರ ಗೌರವಗಳಿಂದ ಬರಮಾಡಿಕೊಂಡು ನನ್ನ ಸಂತೋಷಕ್ಕೆ ತುಂಬ ಸಂತೋಷ ಪಾರವೇ ಇರಲಿಲ್ಲ. ನನ್ನ ಪತಿಗೆ ಹಿಮಗಿರಿಯಲ್ಲಿ ಕುಮಾರಸ್ವಾಮಿ ಪ್ರತ್ಯಕ್ಷನಾಗಿ, ವರ್ಷ ನೀನು ದುಃಖಿಸಬೇಡ, ನೀನಿನ್ನು ಮನೆಗೆ ಹೋಗು, ಶ್ರುತಧರನೆಂಬ ಶಿಷ್ಯ ನಿನ್ನನ್ನು ಹುಡುಕುತ್ತಾ ಬರ್ತಾನೆ, ಅವನಿಗೆ ನೀನು ಓಂಕಾರ ಶಬ್ದದಿಂದ ವೇದ ಪಾಠವನ್ನು ಪ್ರಾರಂಭಿಸು, ಆ ಕ್ಷಣವೇ ನಿನಗೆ ಸಮಸ್ತ ವಿದ್ಯೆಗಳು ಲೀಲಾಜಾಲವಾಗಿ ಲಭ್ಯವಾಗಿ ಸ್ಮರಣೆಗೆ ಬರುತ್ತೆ ಅಂತ ಹೇಳಿ ಅದು ಅನುಗ್ರಹಿಸ್ತಾನಂತೆ. ಆ ಶಿಷ್ಯರಾದರೂ ಇದು ಈವರೆಗೂ ಬರಲಿಲ್ಲ, ಅವನ ಬರುವಿಕೆಯನ್ನೇ ನಾವು ನಿರೀಕ್ಷಿಸ್ತಾ ಕಾಲ ಕಳೀತಾ ಇದ್ದೀವಿ. ಬಾಲಕರೇ, ನೀವು ವಿದ್ಯೆ ಕಲಿಯುವ ಅಪೇಕ್ಷೆ ಇದ್ದಲ್ಲಿ ಆ ಶ್ರುತಧರನು ಎಲ್ಲಿರೋನೋ ಏನೋ ಅವನನ್ನು ಕರೆದು ತಂದು ನಂತರ ನನ್ನ ಪತಿಯ ಮುಖೇನ ನೀವು ವಿದ್ಯೆ ಗಳಿಸಬಹುದು ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿ ಕುಮಾರಸ್ವಾಮಿಯ ವರವು ವ್ಯರ್ಥವಾಗತಕ್ಕದ್ದಲ್ಲ ಅನ್ನುವ ನಿಶ್ಚಯದಿಂದ ಧೈರ್ಯ ತಳೆದು ಸದ್ದು ಮಾಡದೆ ಒಳಗೆ ಹೋಗಿ ಸಮಾಧಿ ಸ್ಥಿತಿಯಲ್ಲಿದ್ದ ವರ್ಷನನ್ನು ಕಂಡು ನಮಸ್ಕರಿಸ್ತಾರೆ. ಬಾಗಿಲು ಬಳಿ ನಿಂತಿದ್ದ ವರ್ಷನ ಪತ್ನಿಯನ್ನು ನೋಡಿ, ಅಮ್ಮ ನೀವು ಚಿಂತಿಸಬೇಡಿ ಅಂತ ಹೇಳಿ ಅವರಿಬ್ಬರು ಶ್ರುತಧರನನ್ನು ಹುಡುಕ್ತಾ ಎಲ್ಲ ಪ್ರದೇಶಗಳಿಗೂ ಹೋಗ್ತಾರೆ. ಫಲಿತವೂ ಶೂನ್ಯ, ಎಲ್ಲೂ ಸಿಕ್ಕಲಿಲ್ಲ. ಭಾಳ ಬಳಲಿ ಬೇಸತ್ತು ಹೋಗ್ತಾರೆ. ಕಡೆಗೆ ಕೀರ್ತಿಶೇಷನಾಗಿರ್ತಕ್ಕಂಥ ಸೋಮದತ್ತನ ಮನೆಗೆ ಬಂದು ಅವರ ಆಶ್ರಯವನ್ನು ಕೇಳ್ತಾರೆ. ಆಗ ವಸುದತ್ತ ಆ ಬಾಲಕರಿಬ್ಬರನ್ನು ಆಧರಿಸಿ ಊಟ ಬಡಿಸ್ತಾಳೆ. ಅವರು ಭೋಜನಾನಂತರ ಹೊರಜಗಲಿ ಮೇಲೆ ಮಲಗ್ತಾರೆ. ನಿದ್ದೆಯ ಮುಂಪರಿನಿಂದ ಅವರ ಕಿವಿಗೆ ದೊಡ್ಡದಾದ ಮದ್ದಳೆಗಳ ಧ್ವನಿ ಕೇಳಲ್ಪಡುತ್ತೆ. ಆ ಧ್ವನಿಯನ್ನು ಕೇಳಿದ ವಸುದತ್ತಳು ತನ್ನ ಮಗನನ್ನು ನೋಡಿ, ಕಂದ
ನಂದನೆಂಬ ನಾಟ್ಯಕಾರನಿಂದ ರಾತ್ರಿ ಊರಿನ ನೃತ್ಯ ಮಾಡ್ತಿದ್ದಾನೆ. ಅವನು ನಿಮ್ಮ ತಂದೆಗೆ ಪ್ರಿಯ ಮಿತ್ರ. ಅವನು ಈ ನಗರಕ್ಕೆ ಬಂದಾಗ ಯಾವಾಗಲೂ ನಮ್ಮ ಮನೆಯಲ್ಲೇ ತಂಗುತ್ತಿದ್ದ. ಈಗ ನಿಮ್ಮ ತಂದೆ ಇಲ್ಲದ ಕಾರಣ ನಮ್ಮ ಮನೆಗೆ ಬರಲಿಲ್ಲ ಅಂತ ಪತಿಯನ್ನು ನೆನೆದು ಕಣ್ಣೀರು ಕೊಡಲಾಗುವಂತ ಹೇಳ್ತಾಳೆ. ಆಗ ಆ ಬಾಲಕನು, ತಾಯಿ ನೀನು ಯೋಚಿಸ್ಬೇಡಮ್ಮ, ಈಗಲೇ ನಾನು ನಂದನ ನಾಟ್ಯವನ್ನು ನೋಡಲು ಹೋಗ್ತೇನೆ ಅಂತ, ಅವನು ಮಾಡಿದ ನಾಟ್ಯ ವಿಚಾರಗಳನ್ನು ಕುರಿತು ಚಾಚು ತಪ್ಪದೆ ನಿನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಇವರ ಸಂಭಾಷಣೆಯನ್ನು ಕೇಳ್ತಿದ್ದ ವ್ಯಾಡಿ ಮತ್ತು ಇಂದ್ರದತ್ತರಿಗೆ ಶ್ರುತಧರನೆಂದೇ ಅಂದರೆ ಇವರೇ ಇರಬಹುದು. ಶ್ರುತಧರನೆಂದರೆ ಏಕಸಂಧ್ಯಾಗ್ರಾಹಿ ಅಲ್ವೇ, ಒಂದೇ ಸಲ ನೋಡಿದ್ದನ್ನು ಅಥವಾ ಕೇಳಿದ್ದನ್ನು ಗ್ರಹಿಸುವವನು ಅಂತ ಅರ್ಥ. ತಕ್ಷಣವೇ ವ್ಯಾಡಿ ಒಳಮನೆಗೆ ಹೋಗಿ ಬಾಲಕರಾದ ಕಾತ್ಯಾಯನನ್ನು ನೋಡಿ, ಬಾಲಕ ನೀನು ಏನನ್ನಾದರೂ ಒಂದು ಸಲ ನೋಡಿದ್ರು ಕೇಳಿದ್ರು ಅದನ್ನು ಪುನಃ ಮಾಡಿ ತೋರಿಸಬಲ್ಲಿಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾನೆ ಆ ಹುಡುಗ. ಅವನ ತಾಯಿಯು ಸತ್ಯವೇ, ಇವನು ಹುಟ್ಟಿದನಿಂದಲೂ ಏಕಸಂಧಗ್ರಾಹಿಯಾಗಿದೆ ಅಂತ ಇದ್ದಾನೆ. ಆಗ ವ್ಯಾಡಿ ಒಂದು ವೇದ ವಿಭಾಗವನ್ನು ಓದಿ ಪುನಃ ಅದನ್ನು ಹೇಳು ಅಂದಾಗ ಕಾತ್ಯಾಯನ ಓದಿ ಮತ್ತೆ ಅದನ್ನು ನೋಡದೆ ತಡಬಡಿಸದೆ ಆ ಪಾಠವನ್ನು ಒಪ್ಪಿಸ್ತಾನೆ. ವ್ಯಾಡಿ ಇಂದ್ರದತ್ತರಿಗೆ ತಮ್ಮ ಮನೋಭಿಷ್ಟ ಈಡೇರ್ತಾ ಇದೆ, ಭಾಳ ಖುಷಿಯಾಗ್ಬಿಟ್ಟು ಕಾತ್ಯಾಯನ ಜೊತೆ ಹೋಗಿ ನಾಟ್ಯವನ್ನು ನೋಡೋಕ್ಕೆ ಹೋಗ್ತಾರೆ. ನಾಟ್ಯ ಮುಗಿದ ನಂತರ ಮನೆಗೆ ಬರ್ತಾರೆ. ಮರುದಿವಸ ಬೆಳಗ್ಗೆ ಆಗ್ತಿದ್ದೆ ಕಾತ್ಯಾಯನ ತನ್ನ ತಾಯಿಯ ಸಮ್ಮುಖದಲ್ಲಿ ಚಾಚು ತಪ್ಪದೆ ಅದೇ ನಾಟ್ಯವನ್ನು ಪ್ರದರ್ಶನ ಮಾಡ್ತಾನೆ. ರಾತ್ರಿ ನೋಡಿದ ನಂದನ ನಾಟ್ಯಕ್ಕೂ ಇವನ ನಾಟ್ಯಕ್ಕೂ ಕಿಂಚಿತ್ತೂ ಭೇದ ಇರಲಿಲ್ಲ. ಇವರಿಗೆ ಭಾಳ ಸಂತೋಷ ಆಗ್ಬಿಡುತ್ತೆ. ತಕ್ಷಣವೇ ಆ ತಾಯಿಗೆ ಬಾಲಕರಿಗೂ ಮತ್ತು ತಾಯಿಗೂ ತಮ್ಮ ವೃತ್ತಾಂತವೆಲ್ಲ ಹೇಳಿಬಿಟ್ಟು ಆ ಸಾಧ್ವಿಯೂ ಕೂಡ ತಮ್ಮ ಕಥೆಯನ್ನು ಹೇಳ್ತಾಳೆ. ನಂತರ ಅಮ್ಮ ನಿನ್ನ ಪುತ್ರನನ್ನು ನಮ್ಮ ಸಂಗಡ ಕಳುಹಿಸ್ಕೊಡು ಅಂತ ಹೇಳಿದಾಗ ಅವಳು ಒಪ್ಕೊಳ್ತಾಳೆ. ಮರು ದಿವಸವೇ ವ್ಯಾಡಿ ಮತ್ತು ಇಂದ್ರದತ್ತರು ವೇದಶಾಸ್ತ್ರ ವಿಹಿತರಾಗಿ ಕಾತ್ಯಾಯನಿಗೆ ಉಪನಯನ ಮಾಡ್ತಾರೆ. ನಂತರ ಅವನ ತಾಯಿಯ ಆಜ್ಞೆಯಂತೆ ಅವಳ ಪರ್ಮಿಷನ್ ತೊಗೊಂಡು ಬಹಳ ಜಾಗ್ರತೆಯಿಂದ ಕಾತ್ಯಾಯನನ್ನು ಕರೆದುಕೊಂಡು ವರ್ಷನ ಮನೆಗೆ ಬರ್ತಾರೆ. ಇಷ್ಟು ದೂರದಿಂದಲೇ ಆ 3 ಜನ ಬರ್ತಾ ಇರೋದು ನೋಡಿ ವರ್ಷನ ಹೆಂಡತಿಗೆ ಸಂತೋಷವೇ ಆಗಿ ಹೋಗ್ಬಿಡುತ್ತೆ. ಪ್ರಮೋದ ಚಿತ್ತಲಾಗಿರ್ತಕ್ಕಂಥ ಸಾಧ್ವಿಯರನ್ನು ಬಹಳ ಗೌರವದಿಂದ ಬರಮಾಡಿಕೊಂಡು ಮೂರು ಜನನೂ ಕೂಡ ಗುರುಪತ್ನಿ ಗುರುವಿನ ಪಾದಗಳಿಗೆ ನಮಸ್ಕರಿಸ್ತಾರೆ. ಸರಿ, ಏನೋ ಬಹಳ ವಿಚಿತ್ರವೋ ಅನ್ನೋ ಹಾಗೆ ವರ್ಷನ ಅವ್ರು ನೋಡಿ ಕೂಡಲೇ ವರ್ಷನ ಜಡತ್ವ ಎಲ್ಲ ಮಾಯ ಆಗುತ್ತೆ. ಮೌನ ಮುರಿದು ಆ ಬಾಲಕರನ್ನು ಸನಿಹಕ್ಕೆ ಕರೆದು ಅವರ ಚರಿತ್ರೆಗಳನ್ನೆಲ್ಲ ಕೇಳ್ತಾನೆ. ಆನಂದಭರಿತನಾಗಿರ್ತಕ್ಕಂಥ ವರ್ಷ ಪ್ರಾತಃ ಕಾಲದ ಒಂದು ಶುಭ ಮುಹೂರ್ತದಲ್ಲಿ ನಿತ್ಯಕೃತ್ಯಗಳ ನಂತರ ದರ್ಭಾಸನದಲ್ಲಿ ಕೂತ್ಕೊಳ್ತಾನೆ. ಆ 3 ಜನ ಶಿಷ್ಯರನ್ನು ಕುಶಾಸನದಲ್ಲಿ ಕೂರಿಸ್ಕೊಳ್ತಾನೆ. ವರ್ಷನ ಪತ್ನಿ ಈ ಅದ್ಭುತ ದೃಶ್ಯವನ್ನು ಕಣ್ತುಂಬ ನೋಡ್ತಾ ಪತಿಯ ಪಕ್ಕದಲ್ಲಿ ಬಂದು ನಿಂತ್ಕೋತಾಳೆ. ವರ್ಷನು ಪವಿತ್ರವನ್ನು ಧರಿಸಿ ತನ್ನ ಗುರುವರೇಣ್ಯನನ್ನು ಹಾಗೂ ಕುಮಾರಸ್ವಾಮಿಯನ್ನು ಸ್ಮರಿಸ್ತಾನೆ. ಅವರ ಕರುಣೆಯೋ ಅನ್ನೋ ಹಾಗೆ ಈ ಕ್ಷಣದಲ್ಲಿ ಶ್ರುತಿ ಸ್ಮೃತಿ ಜ್ಞಾನ ಉಂಟಾಗಿ ಅಗ್ನಿ ಮೀಡೆ ಪುರೋಹಿತಂ ಅಂತ ಅನ್ನುವ ರುಕ್ಕು ಅರ್ಥ ಆಯ್ತಲ್ವಾ? ಆ ಮಂತ್ರವನ್ನು ಶ್ರುತಿಬದ್ಧವಾಗಿ ಸುಸ್ವರದಿಂದ ಪಠಿಸ್ತಾನೆ. ನಂತರ ಕಾತ್ಯಾಯನ ಅದನ್ನು ಗ್ರಹಿಸಿ ತಕ್ಷಣವೇ ಒಪ್ಪಿಸ್ತಾನೆ. ಅನಂತರ ವ್ಯಾಡಿ ಪಠಿಸ್ತಾನೆ. ಅವರಿಬ್ಬರು ಪಾಠವನ್ನು ಕೇಳಿ ಇಂದ್ರದತ್ತನೂ ಕೂಡ ಚಾಚು ತಪ್ಪದೆ ಹೇಳ್ತಾನೆ. ಏಕಸಂಧಿಗ್ರಾಹಿ ಕಾತ್ಯಾಯನ ಎಂದೂ ದ್ವಿಸಂಧಿಗ್ರಾಹಿ, ವ್ಯಾಡಿ ಎಂದೂ ತ್ರಿಸಂಧ್ಯಗ್ರಾಹಿ, ಇಂದ್ರದತ್ತನಿಂತೂ ಪ್ರಖ್ಯಾತಿ ಗಳಿಸ್ತಾರೆ. ಅಂದರೆ ಒಂದು ಸಾರ್ತಿ ತಿಳ್ಕೊಂಡ ತಕ್ಷಣ ಅದನ್ನು ಯಥಾವತ್ತಾಗಿ ಹೇಳೋದು ಕಾತ್ಯಾಯನ. 2 ಸರಿ ಕೇಳ್ಕೊಂಡ್ರೆ ವ್ಯಾಡಿ ಅದನ್ನು ಹೇಳ್ತಾನೆ. 3 ಸರಿ ಕೇಳ್ಕೊಂಡಿದ್ರೆ ಅದೇ ಥರ ಹೇಳ್ತಾನೆ ಇಂದ್ರದತ್ತ. ಈ ರೀತಿಯಾಗಿ ಅವರು ಏಕಸಂಧಿಗ್ರಾಹಿ, ದ್ವಿಸಂಧಿಗ್ರಾಹಿ, ತ್ರಿಸಂಧಿಗ್ರಾಹಿ ಅಂತ ಪ್ರಖ್ಯಾತಿ ಗಳಿಸ್ತಾರೆ. ಈ ವಿಷಯ ವರ್ಷದ ತಮ್ಮನಾದ ಉಪವರ್ಷನಿಗೂ ಗೊತ್ತಾಗುತ್ತೆ. ಅವನು ಅಣ್ಣನ ಬಳಿಗೆ ಬಂದು ನಮಸ್ಕಾರ ಮಾಡಿ ಅಣ್ಣನಲ್ಲಿ ಉಂಟಾಗತಕ್ಕಂಥ ಅದ್ಭುತವಾದ ಪರಿವರ್ತನೆ ನೋಡಿ ಖುಷಿ ಪಡ್ತಾನೆ. ನಂತರ ಆ 3 ಶಿಷ್ಯರು ಕೂಡ ವರ್ಷನ ಬಳಿಯಲ್ಲಿ 1 ಸಂವತ್ಸರ ಕಾಲದೊಳಗೆ 3 ವೇದಗಳನ್ನು ವೇದಶಾಸ್ತ್ರ ಕಲ್ತ್ಕೊಂಡ್ಬಿಡ್ತಾರೆ. ಬಹಳ ಬೇಗ ಅವರ ಕೀರ್ತಿ ಎಲ್ಲೆಡೆಗಳಲ್ಲೂ ವಿಸ್ತರಿಸುತ್ತೆ. ಪಾಟಲಿಪುತ್ರವನ್ನು ಆಳುವ ನಂದರಾಜನು ಕೂಡ ಬಹಳ ಆನಂದದಿಂದ ಇವರನ್ನು ನೋಡೋಕ್ಕೆ ಕಾಲ್ನಡಿಗೆಯಲ್ಲೇ ಬರ್ತಾನೆ. ವರ್ಷ ಉಪಾಧ್ಯಾಯ ಆದವನು ಅವನು ಕೂಡ ಸಂಧಿಗ್ರಾಹಿಯಾಗಿರ್ತಕ್ಕಂಥ ಕಾತ್ಯಾಯನಿಗೂ ದ್ವಿಸಂಧಿಗ್ರಾಹಿಯಾಗಿರ್ತಕ್ಕಂಥ ವ್ಯಾಡಿಗೆ ತ್ರಿಸಂಧಿಗ್ರಾಹಿಯಾಗಿರ್ತಕ್ಕಂಥ ಇಂದ್ರದತ್ತನಿಗೆ ನಮಸ್ಕರಿಸ್ತಾನೆ. ನಂತರ ರಾಜನ ಭಿನ್ನಹದ ಮೇಲೆ ಅವರು ತಮ್ಮ ವೇದ ಪಾಠಗಳನ್ನು ಸುನಾಯಾಸವಾಗಿ ಪಠಿಸ್ತಾರೆ. ಅವರ ಪ್ರಜ್ಞಾಪಾಠಗಳನ್ನು ಕಂಡು ಆಶ್ಚರ್ಯ ಆಗಿಬಿಡುತ್ತೆ. ಆನೆಯ ಮೇಲೆ ಅಂಬಾರಿಯಲ್ಲಿ ವರ್ಷಗಳನ್ನು ಕೂರಿಸ್ಬಿಟ್ಟು ಅವರ ಆದಿಬದಿಯಲ್ಲಿ ಶಿಷ್ಯತ್ರೆಯನ್ನು ಕುಳ್ಳಿಸ್ತಾನೆ. ತಾನೂ ತನ್ನ ಮಂತ್ರಿ ಪರಿವಾರವು ಪಾದಚಾರಿಗಳಾಗಿ ಬರ್ತಿದ್ದಾಗ ದಾರಿಯಲ್ಲಿ ಎಲ್ಲರೂ ಕೂಡ ಅವರಿಗೆ ಪುರವನಿತೆಯರೆಲ್ಲ ಲಾಜಾಕ್ಷತೆಗಳನ್ನು ಹಾಕಿ ವರ್ಷನ ಮೇಲೆ ಮತ್ತು ಶಿಷ್ಯತ್ವಗಳ ಮೇಲೆ ಹಾಕ್ತಾ ಇದ್ದಾರೆ. ತನ್ನ ಆಸ್ಥಾನಕ್ಕೆ ಗೌರವದಿಂದ ಅವರನ್ನು ಕರೆದುಕೊಂಡು ಬರ್ತಾನೆ. ನಂತರ ಚೆನ್ನಾಗಿ ಅಲಂಕರಿಸಲ್ಪಟ್ಟ ಉನ್ನತ ಪೀಠದಲ್ಲಿ ವರ್ಷ ಉಪಾಧ್ಯಾಯ ಅಲ್ವನು ಅವನನ್ನು ಕೂರಿಸ್ತಾನೆ. ಶಿಷ್ಯರಿಗೆ ಸರಿಯಾದ ಆಸನಗಳನ್ನು ಕೊಡ್ತಾನೆ. ಕವಿಗಳು, ಗಾಯಕರು ವೇದವಂತಗಳ ಗಾಯನ
ಸ್ವನಗಳು ಗಗನಕ್ಕೂ ಕೂಡ ವ್ಯಾಪಿಸ್ತಾ ಇದೆ. ಉಪಾಧ್ಯಾಯನ ಉಪಾಧ್ಯಾಯನಿಗೆ ಕನಕಾಭಿಷೇಕ ಮಾಡ್ತಾರೆ. ನಂತರ ರಾಜಬೀದಿಯಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠ ಮಂದಿರವನ್ನು ಅವನಿಗೆ ಕೊಟ್ಟು, ಗುರುವರೇಣ್ಯ, ನೀವು ಈ ಮಂದಿರದಲ್ಲಿದ್ದು ಶಿಷ್ಯರಿಗೆ ವೇದ ಪಾಠವನ್ನು ಬೋಧಿಸಬೇಕು ಅಂತ ಕೇಳಿಕೊಂಡಾಗ ಶಿಷ್ಯರ ಖರ್ಚು ವೆಚ್ಚಗಳನ್ನು, ಅವರಿಗೆ ಅಗತ್ಯವಾದ ಸಕಲ ಸಂಭಾರಗಳನ್ನು ಒದಗಿಸ್ತೀನಿ ಅಂತ ಹೇಳ್ತಾನೆ. ಆ ಶಿಷ್ಯರನ್ನು ಬಹುವಿಧಗಳಲ್ಲಿ ಸತ್ಕರಿಸ್ತಾನೆ. ಅಂದಿನಿಂದ ತಾನೂ ವರ್ಷದ ಪ್ರಿಯ ಶಿಷ್ಯನಾಗ್ತಾನೆ. ಸ್ವಲ್ಪ ವರ್ಷಗಳಾದ ನಂತರ ಗುರುಕುಲ ಪ್ರೌಢಶಾಲೆಯನ್ನು ಬಿಟ್ಟು ರಾಜಭವನ ಪ್ರವೇಶ ಮಾಡ್ತಾನೆ. ತಮ್ಮ ಬಂಧು ಮಿತ್ರರು ಬಂದು ಸೇರ್ಕೋತಾರೆ. ವರ್ಷನ ಪತ್ನಿ ಕೂಡ ತನಗೆ 3 ಜನ ಮಕ್ಕಳು ಅಂತ ಭಾವಿಸ್ತಾ ಎಲ್ಲರನ್ನೂ, ಯಾರನ್ನ, ಕಾತ್ಯಾಯನನ್ನು, ವ್ಯಾಡಿನ ಮತ್ತು ಇಂದ್ರದತ್ತರನ್ನ ರೆಪ್ಪೆ ಥರ ನೋಡ್ಕೊಳ್ತಾ ಇರ್ತಾರೆ. ಹೆತ್ತು ತಾಯಿಗಿಂತೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಈ ಥರ ಕಾಲ ಉರುಳ್ತಾ ಇದ್ದಾಗ ಇಂದ್ರ ರಚಿಸ್ತಕ್ಕಂಥ ಶಬ್ದಶಾಸ್ತ್ರದ ಶಿಷ್ಯಂದರಿಗೆಲ್ಲ ಹೇಳ್ತಾರೆ. ಒಂದೇ ಮಾಸದಲ್ಲಿ ಅವರು ಅದನ್ನು ಸಂಪೂರ್ಣವಾಗಿ ಕಲ್ತ್ಕೊಳ್ತಾರೆ. ನಂತರ ಅವರಿಗೆ ಜ್ಯೋತಿಷ್ಯ, ನಿರುಕ್ತ ಮೊದಲಾದ ಅನೇಕ ಶಾಸ್ತ್ರಗಳನ್ನು ಕಲಿಸ್ಕೊಡ್ತಾರೆ. ಅವರಿಗೆ ಗರ್ಭವೇ ಇರಲಿಲ್ಲ. ಆಗ ಅಲ್ಲಿಗೆ ಆಗಮಿಸುತ್ತಿದ್ದ ಅನೇಕ ಶಾಸ್ತ್ರವೇತ್ತರೊಡನೆ ಸಾಂಗೋಪಾಂಗವಾಗಿ ಅವನು ಶಾಸ್ತ್ರೀಯವಾಗಿ ಚಿತ್ರಿಸ್ತಾ ಇರ್ತಾನೆ. ಹೀಗೆ ವರ್ಷದ ಕೀರ್ತಿ ತಾರಕೆಗಳೆಲ್ಲ ದೇಶಗಳಲ್ಲಿಯೂ ವ್ಯಾಪಿಸುತ್ತೆ. ಸಾವಿರಾರು ಶಿಷ್ಯರು ವಿದ್ಯೆಗಳ ಕೈ ಇವರು ಹೇಗೆ ಬರ್ತಿರ್ತಾರೆ. ಅವರವರ ಇಚ್ಛೆಗನುಸಾರವಾಗಿ ಆ ಶಾಸ್ತ್ರಗಳನ್ನು ಬೋಧಿಸ್ತಾ ಅಪರಿಮಿತವಾದ ಖ್ಯಾತಿ ಗಳಿಸ್ತಾನೆ. ಅವನ ಧರ್ಮಪತ್ನಿಯೂ ಕೂಡ ಪತಿವ್ರತ ಧರ್ಮ, ಬಂಧು ಪ್ರೀತಿ, ಶಿಷ್ಯರ ವಾತ್ಸಲ್ಯ ಮುಂತಾದ ಯೋಗ್ಯ ಗುಣಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಪೂಜನೀಯಳಾಗ್ತಾಳೆ. ಇಷ್ಟು ಒಂದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕಾತ್ಯಾಯನ ಮಹರ್ಷಿಗಳ ಉಳಿದ ಭಾಗವನ್ನು, ವಿಷಯಗಳ ಒಂದು ಉಳಿದ ಭಾಗವನ್ನು ಹೇಳ್ತೇನೆ. ಧನ್ಯವಾದಗಳು.